8ನೇ ವರ್ಗದ ಪ್ರಥಮ ಭಾಷೆ ಕನ್ನಡದ ಪಠ್ಯಪೋಷಕ ಅಧ್ಯಯನದ ಮೊದಲ ಪಾಠ ಇತ್ತು. ಕಟ್ಟುವೆವು ನಾವು ಅಂತಕ್ಕಂಥ ಪದ್ಯ ಇದೆ. ಈ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. 8ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳು, FA, SA ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಟ್ಟುವೆವು ನಾವು ಪದ್ಯದ ಪಠ್ಯಪೋಷಕ ಅಧ್ಯಯನದ ಮೊದಲರ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಹೆಸರು ಎಂ ಗೋಪಾಲಕೃಷ್ಣ ಅಡಿಗ. ಊರು ಕುಂದಾಪುರ ತಾಲೂಕಿನ ಕೆರಗಾಲು ಗ್ರಾಮದ ಮೋಗರಿ. ಜನನ 18 ಫೆಬ್ರವರಿ 1918. ಮರಣ 4 ನವೆಂಬರ್ 1992. ಕೃತಿಗಳು: ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡೆ ಮದ್ದಳೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರ ಕಥೆಗಳು. ಪ್ರಶಸ್ತಿ: ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ ಸಮ್ಮಾನ ಪ್ರಶಸ್ತಿ, ಪಂಪ ಪ್ರಶಸ್ತಿ 1993ರಲ್ಲಿ ಮರಣೋತ್ತರವಾಗಿ ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ ದೊರೆತಿದೆ. ಇಷ್ಟು ಕೃತಿಕಾರರ ಪರಿಚಯ ಇತ್ತು. ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲ ಪ್ರಶ್ನೆ: ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು? ಉತ್ತರ: ನಮ್ಮ ಉತ್ಸಾಹ ಸಾಹಸದ ಉತ್ತುಂಗದತ್ತ ಎತ್ತರದ ಅಲೆಗಳುಳ್ಳ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮೊದಲು ಹೊಸ ನಾಡೊಂದನ್ನು ಕಟ್ಟಬೇಕು. ಪ್ರಶ್ನೆ 2. ನಮ್ಮೆದೆಯ ಕಾಮಧೇನು ಯಾವುದು? ನಮ್ಮೆದೆಯ ಕನಸುಗಳೇ ಕಾಮಧೇನು. ಪ್ರಶ್ನೆ 3. ನಮ್ಮ ಸುತ್ತಲೂ ಇರುವ ಕಂದಕಗಳಾವವು? ಉತ್ತರ: ನಮ್ಮ ಸುತ್ತಲೂ ಜಾತಿ ಮತಭೇದಗಳ ಕಂದಕಗಳಿವೆ. ಪ್ರಶ್ನೆ 4. ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು? ನಮ್ಮ ಹೆಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು. ಪ್ರಶ್ನೆ 5. ಕವಿ ಯಾರಿಗೆ ವೀಳೆಯವನು ಕೊಡುವೆನೆಂದಿದ್ದಾರೆ? ಉತ್ತರ: ಹೊಸನಾಡನ್ನು ಕಟ್ಟುವ ಗುರಿಯನ್ನು ತಡೆಯುವವರಿಗೆ, ಅವರನ್ನು ಹೊಡೆಯುವವರಿಗೆ, ಅವರಿಗೆ ಕೇಡನ್ನು ನುಡಿಯುವವರಿಗೆ, ಕೇಡನ್ನು ಬಗೆಯುವವರಿಗೆ ಕವಿಯು ವೀಳೆಯನ್ನು ಕೊಡುವೆನೆಂದಿದ್ದಾರೆ. 6. ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು? ಉತ್ತರ: ಹೊಸ ನಾಡನ್ನು ಕಟ್ಟಬಯಸುವ ಕವಿ ನಾವು ಕಟ್ಟುವ ನಾಡು ನಮ್ಮ ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವ ಜನತೆಯ ನಾಡಗುಡಿ, ಆಕಾಶವೇ ಅದರ ಹಾರಾಟದ ಗಡಿ. ಹೊಸ ನಾಡು ಕಟ್ಟಲು ಏನೇ ಅಡೆತಡೆಗಳು ಬಂದರೂ ಅವುಗಳನ್ನು ತಡೆಯುತ್ತೇವೆ. ನಮ್ಮ ಗುರಿಯನ್ನು ತಡೆಯಲು ಬರುವವರನ್ನು ಒರೆಸಿ ಹಾಕಿ ಅವರ ಮಸನದ ಮೇಲೆ ಹೊಸ ನಾಡನ್ನು ಸುಖದ ಬೀಡನ್ನು ಕಟ್ಟುತ್ತೇವೆಂದು ಅಚಲವಾದ ವಿಶ್ವಾಸದಿಂದ ಹೇಳಿದ್ದಾರೆ ಅಂತಕ್ಕಂಥದ್ದು. ಇಷ್ಟು 8ನೇ ತರಗತಿಯ ಪಠ್ಯಪೋಷಕ ಅಧ್ಯಯನದ ಮೊದಲ ಪದ್ಯ ಕಟ್ಟುವೆವು ನಾವು. ಅದರಲ್ಲಿ ಇಂದು ನಾವು ಕವಿ ಪರಿಚಯ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ತಮಗೆಲ್ಲರಿಗೂ ಕೂಡ ವಿಡಿಯೋನ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ವಿಡಿಯೋನ ಇಷ್ಟ ಆದರೆ ತಾವುಗಳನ್ನು ಲೈಕ್ ಮಾಡಬೇಕು. ನಿಮ್ಮ ಶಾಲೆ ಗೆಳೆಯರ ಬಳಗದ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಮಾಡಿ. ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ಪಾಠದ ವಿಡಿಯೋಗಳೊಂದಿಗೆ. ಅಲ್ಲಿಯವರೆಗೆ